ಮೈಕ್ ತೊಗೊಳ್ಳಿ ಸರ್. ಈ ಒಂದು ಪತ್ರಿಕಾಗೋಷ್ಠಿಗೆ ಅಧ್ಯಕ್ಷ ಕರ್ನಾಟಕ ರಾಜ್ಯದ ಮಡಿವಾಳ ಸಂಘದ ಬೆಂಗಳೂರು ನಗರ ಜಿಲ್ಲಾ ಮಡಿವಾಳ ಸಂಘದ ಪ್ರಧಾನ ಕಾರ್ಯದರ್ಶಿ ಉಮಾಶಂಕರನಾದ ನಾನು ತಮ್ಮ ಎಲ್ಲ ಮಾಧ್ಯಮ ಮಿತ್ರರವರಿಗೆ ಬೆಳಗಿನ ಶುಭೋದಯಗಳನ್ನು ಕೋರುತ್ತಾ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಪ್ರಾರಂಭಿಸುತ್ತಿದ್ದೇನೆ. ಪತ್ರಿಕಾಗೋಷ್ಠಿ ಮಾಡ್ತಾ ಇರೋ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ, ಇವತ್ತು ನಮ್ಮ ಮಡಿವಾಳ ಸಮಾಜ ತುಂಬ ಸಣ್ಣ ಸಮಾಜ. ಅದಕ್ಕೆ ಆದಂಥ 1933ನೇ ಇಸ್ವಿಯಿಂದ ಸಂಘ ಸ್ಥಾಪನೆ ಆಗಿರ್ತದೆ. ಅಲ್ಲಿಂದ ಇಲ್ಲಿವರೆಗೂ ಹಲವಾರು ಅಧ್ಯಕ್ಷರುಗಳು ಬಂದು ಹೋಗಿರ್ತಾರೆ. ಆದರೆ ಈಗಿನ ಅಧ್ಯಕ್ಷರು ಸಮಾಜದ ವಿರುದ್ಧ, ಸಂಘಟನೆ ವಿರುದ್ಧ ತಮ್ಮ ಸ್ವಾರ್ಥಕ್ಕೆ ಸ್ವಜನ ಪಕ್ಷಪಾತ ಮಾಡಿಕೊಂಡು ಎಲ್ಲ ರೀತಿಯ ಚಟುವಟಿಕೆ, ಕಾನೂನು ಬಾಹಿರ ಚಟುವಟಿಕೆಗಳನ್ನು ಸ್ವತಃ ರಾಜ್ಯಾಧ್ಯಕ್ಷರೇ ಮಾಡಿರುವುದು ಎಲ್ಲರಿಗೂ ತಿಳಿದಿರುವ ವಿಷಯ ಆಗಿರ್ತದೆ. ಮುಖ್ಯವಾಗಿ ಹೇಳಬೇಕಾಗಿದೆ ಅಂತಂದರೆ, ರಾಜ್ಯ ಸಂಘದ ನಿಯಮಗಳನ್ನು ಗಾಳಿಗೆ ತೋರಿ ಯಾವುದೇ ರಾಜ್ಯ, ಯಾಕೆಂದರೆ ಇದು ಎಲೆಕ್ಷನ್ ಇಂದ ಆಯ್ಕೆಯಾಗಿ ಬಂದಂಥ ಸಂಘ ಇದು. ಅದು ಅವ್ರನ್ನ ಏನಾದರೂ ತೆಗಿಬೇಕು ಅಂತಂದ್ರೆ ಅವರೇನಾದರೂ ರಾಜ್ಯ ಸಂಘದ ಪರವಾಗಿ ಆಗಲಿ, ಸಮಾಜದ ಪರವಾಗಿ ಆಗಲಿ ಕಾನೂನು ಬಾಹಿರ ಚಟುವಟಿಕೆ ಮಾಡಿದರೆ ಅದ್ರ ಬಗ್ಗೆ ಅವರು ಕಾನೂನು ಕ್ರಮ ಕೈಗೊಂಡು ಅವರಿಗೆ ನೋಟಿಸ್ ಕೊಟ್ಟು ಮಾಡಬೇಕಾಗ್ತದೆ. ಅದು ಯಾವುದೇ ರೀತಿಯ ಮಾಡದಿದೆ ಯಾವುದೇ ಅಹಿತಕರ ಘಟನೆಗಳು ನಾವು ಕೈ ಜೋಡಿಸಿರೋದಿಲ್ಲ. ಮುಖ್ಯವಾಗಿ ಏನಂತಂದ್ರೆ, ನಾವು ಯಾವ್ದಾರ ಅವ್ರ ವಿರುದ್ಧ ಈ ತಪ್ಪನ್ನು ಎತ್ತಿ ತೋರಿಸಿದ್ರೆ ಸಾಕು, ಅದನ್ನೇನು ಮಾಡ್ತಾರೆ, ಯಾರಿಗೂ ಗೊತ್ತಿಲ್ಲದೆ ಇರೋ ರೀತಿ ಅವ್ರನ್ನ ವಜಾ ಮಾಡಿದ್ದೀವಿ ಅಂತೇಳಿ ಆದಿ ಬೀದಿಗಳಲ್ಲಿ ಇದು ಮಾಡಿರ್ತಾರೆ. ಅದಕ್ಕೆ ಯಾವುದೇ ರೀತಿಯ ಒಂದು ಪತ್ರವನ್ನು ಕೂಡ ಕೊಟ್ಟಿರೋದಿಲ್ಲ. ಕಳೆದ 1.5 ವರ್ಷದಿಂದ ನಾನು ತೆಗೆದಿರೋದಕ್ಕೆ ಪತ್ರ ಕೊಡಿ ಅಂತ ಕೇಳ್ತೀನಿ, ಅದು ಕೊಡೋದಿಲ್ಲ. ಕೊಟ್ಟರೆ ನೀವು ಕೋರ್ಟ್ಗೆ ಹೋಗ್ತೀರಾ ಅಂತೇಳಿ ಅವರೇ ಮಾತಾಡ್ತಾರೆ. ಆಮೇಲೆ ಯಾವುದೇ ಸಭೆ ಸಮಾರಂಭಗಳಿಗೆ ಸಮಾಜದವ್ರನ್ನ ಕರೆದ್ರೆ ಅವ್ರನ್ನ ಹೆಸರು ಹಾಕಬೇಡಿ, ಅವ್ನ ಹೆಸರು ಹಾಕ್ಲಿಲ್ಲ ಅಂದರೆ ನಾನು ಕಾರ್ಯಕ್ರಮಕ್ಕೆ ಬರ್ತೀನಿ ಅಂತೇಳಿ. ಇದೇ ಕಳೆದ ಬಾರಿ ಜಯಂತಿನಲ್ಲಿ, ಹೆಜ್ಜಾಲದಲ್ಲಿ ನಡೆದಂಥ ಜಯಂತಿನಲ್ಲಿ ರಾಜ್ಯಾಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಇಬ್ಬರು ಜನಗಳನ್ನ ಕಾರ್ಯಕ್ರಮದಿಂದ ತಡೆದಿದ್ದಾರೆ. ಹಾಗೆ ಇನ್ನೊಂದು ವಿಷಯ ಹೇಳ್ತೀನಿ, ಸಮಾಜದ ಕುಲಗಳನ್ನ, ಸಮಾಜದ ಗಣ್ಯ ವ್ಯಕ್ತಿಗಳನ್ನ, ಪದಾಧಿಕಾರಿಗಳನ್ನಾಗಲಿ ಯಾವುದೇ ಅವರ ಹೇಳಿಕೆಗಳನ್ನು ಸಹಿಸದೆ ತಮ್ಮ ವೈಯಕ್ತಿಕ ತೇಜೋವಧೆಗಳನ್ನು ಮಾಡುವುದು, ಅವರ ವಿರುದ್ಧ ಧ್ವನಿ ಎತ್ತಿದ್ರೆ ಯಾವುದೇ ಒಂದು ಅವ್ರನ್ನ ಇಡೀ ಸಂಘದಿಂದಲೇ ಕಡೆಗಣಿಸುವಂತ ಕೆಲಸ ಮಾಡ್ತಾರೆ. ಆಮೇಲೆ ಇನ್ನೊಂದು ಮುಖ್ಯವಾಗಿ ವಿಷಯ ಹೇಳ್ತೀನಿ ಏನಂದ್ರೆ, ಮೀಸಲಾತಿ ಬಗ್ಗೆ ಹೋರಾಡ್ತೀನಿ ಅಂತೇಳಿ ಮಾಡ್ತಾರೆ. ರಾಜ್ಯ ಸಂಘದಲ್ಲಿ ಮೀಸಲಾತಿನ ಕೊಟ್ಟಿಲ್ಲ. ಕಾರಣ ಮಡಿಕಟ್ಟೆಯನ್ನ ಇವತ್ತು ಬೆಂಗಳೂರಿನಲ್ಲಿ 30 ಮಡಿಕಟ್ಟೆಗಳಿವೆ. ಆ ಮಡಿಕಟ್ಟೆಗಳನ್ನ ರಾಜ್ಯ ಸಂಘದ ಬೈಲಾದಿಂದಲೇ ಹೊರಗಿಟ್ಟು ಅದನ್ನ ಅವ್ರು ಯಾವುದೇ ರೀತಿಯ ಕಾನೂನು ಇದಕ್ಕೆ ಸಂಘಕ್ಕೆ ಚಟುವಟಿಕೆಗಳಲ್ಲಿ ಭಾಗವಹಿಸಿಕೊಳ್ಳದೆ ಕೇವಲ ಇವರು ಸಭೆ ಸಮಾರಂಭಗಳಿಗೆ ಚಪ್ಪಾಳೆ ಹೊಡಿಸ್ಕೊಳ್ಳೋದಕ್ಕೆ ಮತ್ತೆ ಜೈಕಾರ ಕೂಡಿಸ್ಕೊಳ್ಳೋದಕ್ಕೆ ಉಪಯೋಗಿಸ್ಕೊಳ್ತಾರೆ. ಇದು ರಾಜ್ಯ ಸಂಘ ಬೆಂಗಳೂರಿನ ಎಲ್ಲ ಮಡಿಕಟ್ಟೆ ಅಧ್ಯಕ್ಷರುಗಳಿಗೂ ಕೂಡ ಕಳೆದ 2 ವರ್ಷ ಆದರೂ ಕೂಡ ಯಾರ ಗಮನಕ್ಕೂ ಬಂದಿರಲ್ಲ. ಹಾಗೆ ಬೈಲಾದಲ್ಲಿ ತನಗಿಷ್ಟವಾದ ರೀತಿಯಲ್ಲಿ ಆ ಬೈಲವನ್ನ ಸೇರಿಸಿಕೊಂಡು ರಾಜ್ಯ ಸಂಘದ ಯಾವ ಒಬ್ಬ ಪದಾಧಿಕಾರಿಗಳಿಗೂ ಸಹ ಆ ರಾಜ್ಯ ಸಂಘದ ಚೌಕಟ್ಟಿನಲ್ಲಿ ಕೆಲಸ ಕಾರ್ಯಗಳನ್ನು ಮಾಡದೆ ತನ್ನ ಎಲ್ಲವನ್ನ ತನ್ನ ಸ್ವಂತ ಸ್ವಾರ್ಥಕ್ಕೆ ಸಂಘವನ್ನು ಬಳಸ್ಕೊಳ್ತಾ ಇರೋದು ಎಲ್ಲರಿಗೂ ಅದು ಮಾಹಿತಿಯನ್ನು ನೀಡಿದ್ದೇನೆ. ಹಾಗೆ ಸಮಾಜದ ಸ್ವಾಮೀಜಿಗಳನ್ನ, ಸಮಾಜದ ಮುಖಂಡರುಗಳನ್ನ, ರಾಜ್ಯ ಸಂಘದ ಪದಾಧಿಕಾರಿಗಳನ್ನ, ಜಿಲ್ಲಾ ಸಂಘದ ಪದಾಧಿಕಾರಿಗಳನ್ನ ಒಬ್ಬರ ಮೇಲೆ ಒಬ್ಬರನ್ನ ಎತ್ತುಕಟ್ಟುವಂತ ಕೆಲಸ ಮಾಡೋದು. ಹಾಗೆ ಯಾರು ಜಿಲ್ಲೆಯಲ್ಲಿ ಇವತ್ತು 30 ಜಿಲ್ಲೆಯಲ್ಲೂ ಕೂಡ ನಮ್ಮ ಸಂಘ ಇದೆ. ಜಿಲ್ಲೆಯಲ್ಲಿ ಯಾರಾದ್ರೂ ವಿರುದ್ಧ ಧ್ವನಿ ಎತ್ತಿದ್ರೆ ಅವ್ರನ್ನ ಬಿಟ್ಟು ಅವ್ರ ವಿರುದ್ಧವಾಗಿ ಸಂಘ ವಿರುದ್ಧ ಚಟುವಟಿಕೆಗಳನ್ನು ಮಾಡೋ ಇನ್ನೂ ಒಂದು ಟೀಮನ್ನು ಮಾಡಿ ಅಲ್ಲಿ ಇನ್ನೊಬ್ಬರನ್ನ ಯಾರಿಗೂ ಮಾಹಿತಿನೇ ಕೊಡೋದಿಲ್ಲ. ರಾಜ್ಯ ಸಂಘಕ್ಕೂ ಮಾಹಿತಿ ಕೊಡಲ್ಲ. ಹೋಗಿ ಜಿಲ್ಲಾ ಅಧ್ಯಕ್ಷರು ಇನ್ನೊಬ್ಬರನ್ನ ಹೋಗಿ ಘೋಷಣೆ ಮಾಡತಕ್ಕಂಥ ಬೆಂಗಳೂರಿನಲ್ಲಿ 8 ಜಿಲ್ಲೆಯಲ್ಲಿ ಆಗಿದೆ. ಹಾಗಾಗಿ ನಮಗೂ ರಾಜ್ಯಾಧ್ಯಕ್ಷರಿಗೂ ಯಾವುದೇ ವೈಯಕ್ತಿಕ ದ್ವೇಷವಿಲ್ಲ. ಯಾಕೆಂದ್ರೆ ಇದು ಸಮಾಜದ ಆಗ್ತಾ ಇರ್ತಕ್ಕಂಥ ಸಮಸ್ಯೆಗಳನ್ನ ಸಮಾಜಕ್ಕೆ ತಿಳಿಸಬೇಕಾಗಿರೋದು ನನ್ನ ಕರ್ತವ್ಯ ಆಗಿದೆ. ಹಾಗಾಗಿ ಇದೊಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇನೆ. ಉಳಿದ ವಿಷಯವನ್ನ ಗೌರವಾಧ್ಯಕ್ಷರಾದಂಥ ಕೂಡ ಯಾವುದೇ ಒಂದು ಸಂಘಟನೆಗಳಿದ್ರೆ, ತಾಲೂಕು ಆಗಿರ್ಬೋದು ಅಥವಾ ಜಿಲ್ಲೆ ಆಗಿರ್ಬೋದು, ಒಂದು ಸಂಘ ಇದ್ರೆ ಅದಕ್ಕೆ ವಿರೋಧವಾಗಿ ಇನ್ನೊಂದು ಸಂಘವನ್ನು ಸೃಷ್ಟಿ ಮಾಡಿ ಅದಕ್ಕೆ ದ್ವೇಷಪೂರಿತವಾಗಿ
ಅದನ್ನ ದ್ವೇಷ ಉಂಟುಕೊಳ್ಳುವ ರೀತಿಯಲ್ಲಿ ಸಂಘಟನೆಯನ್ನು ರಚನೆ ಮಾಡ್ತಕ್ಕಂಥದ್ದು ನಮ್ಮ ಮಡಿವಾಳ ಸಮುದಾಯಕ್ಕೆ ಅದು ತುಂಬಾ ಹಾನಿಯಾಗ್ತಾ ಇದೆ, ಮಾರಕವಾಗ್ತಾ ಇದೆ. ನಮ್ಮದು ಮೊದಲೇ ಸಣ್ಣ ಸಮುದಾಯ, ಹಿಂದುಳಿದಿರ್ತಕ್ಕಂಥ ಸಮುದಾಯ. ಈ ರೀತಿಯಾಗಿ ಕಾಂಪಿಟೇಷನ್ ಮಾಡೋ ಲೆವೆಲಲ್ಲಿ ದ್ವೇಷವನ್ನು ತುಂಬುವಂಥ ರೀತಿಯಲ್ಲಿ ಅವರು ಸಂಘವನ್ನು ರಚನೆ ಮಾಡೋದ್ರಿಂದ ನಮ್ಮ ಮಡಿವಾಳ ಸಮುದಾಯದ ಹಿನ್ನಡೆಗೆ ಕಾರಣವಾಗ್ತಾ ಇದೆ. ರಾಜ್ಯಾಧ್ಯಕ್ಷರು ಈ ರೀತಿ ನಡೆ ತಪ್ಪು ಅಂತ ನಾನು ಮಾಧ್ಯಮದ ಮುಖಾಂತರ ತಿಳಿಸ್ತಾ ಇದ್ದೇನೆ. ಯಾವುದೇ ಸಂಘ ಸಂಸ್ಥೆಗಳನ್ನಾಗಲಿ ನಮ್ಮ ಸಮುದಾಯದ ಗೌರವಾಧ್ಯಕ್ಷ ಅಂದ್ರೆ ಅಧ್ಯಕ್ಷರಿಗಿಂತ ಒಂದು ಪಟ್ಟು ಮೇಲಿರ್ತಕ್ಕಂತಹ ಸ್ಥಾನ ಅಂದ್ರೆ ಗೌರವಾಧ್ಯಕ್ಷರು. ಅವರಿಗೆ ಗೊತ್ತಿಲ್ಲದ ರೀತಿಯಲ್ಲಿ ತೇಜೋವಧೆ ಮಾಡುವಂಥದ್ದು ನಮ್ಮ ಮಡಿವಾಳ ಸಮಾಜಕ್ಕೆ ಮಾರಕವಾಗ್ತಾ ಇದೆ. ಅದೇ ರೀತಿ ಒಂದು ರಾಜ್ಯ ಮಹಿಳಾ ಅಧ್ಯಕ್ಷೆ ಅಂತಕ್ಕಂತಹ ಗುರುತಿಸಿ ಅವರಿಗೆ ಸನ್ಮಾನವನ್ನು ಮಾಡಿ ಅವರಿಗೆ ಪೋಸ್ಟ್ ಅನ್ನು ಕೊಟ್ಟು ಅವರನ್ನ ದೊಡ್ಡ ಕಾರ್ಯಕ್ರಮದಲ್ಲಿ ಅಧ್ಯಕ್ಷ ಅಂತ ನೇಮಿಸಿ 1 ತಿಂಗಳು 1.5 ತಿಂಗಳಲ್ಲಿ ಅವರ ಅಧ್ಯಕ್ಷ ಅಲ್ಲ ಅಂತ ಸರಿ ಇಲ್ಲ ಅಂತ ಹೇಳಿ ತೇಜೋವಧೆ ಮಾಡ್ತಕ್ಕಂಥದ್ದು ಇದು ನಮ್ಮ ಮಡಿವಾಳ ಸಮುದಾಯದ ಮಹಿಳೆಯರಿಗೆ ಅಪಾರವಾದ ಗೌರವ ಹಿನ್ನಡೆ ಆಗ್ತಾ ಇದೆ.